ನಾಯಕ ಅಂತ ಹೇಳ್ಕೊಳ್ಳೋಕೆ ತುಂಬಾ ಖುಷಿ ಪಡ್ತೀನಿ. ಆದರೆ ನಿರ್ಮಾಪಕ ಅಂತ ಹೇಳ್ಕೊಳ್ಳೋಕ್ಕೆ ಭಯ ಆಗುತ್ತೆ. ಯಾಕೆಂದರೆ ನಿರ್ಮಾಪಕ ಅನ್ನೋದು ತುಂಬ ದೊಡ್ಡ ಪದ. ಈಗ ನಾವು ಸಿನಿಮಾ ಮಾಡಬೇಕು ಅನ್ನೋ ಒಂದು ಬಜೆಟ್ ಇಟ್ಕೊಂಡು ಆ ಬಜೆಟ್ ಕತೆ ಮಾಡಿದ್ದೀವಿ. ಆದರೆ ನಿರ್ಮಾಪಕ ಅನ್ನೋ ಪದ ಕತೆಗೆ ಏನು ಬೇಕೋ ಅದಕ್ಕೆ ಒದಗಿಸೋದು. ಆ ಸ್ಥಾನಕ್ಕೆ ನಾನು ಬರಬೇಕು ಅಂದರೆ ಇನ್ನು ತುಂಬ ಟೈಮ್ ಬೇಕು. ಇಂಡಸ್ಟ್ರಿಗೆ ನಮ್ಮ ಕಡೆಯಿಂದ ಏನೋ ಕೊಡುಗೆ ಕೊಡಬೇಕು ಸರ್. ಸೊ ಈ ಸಿನಿಮಾದಲ್ಲೂ ನಾನು ನಾಯಕ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಆ್ಯಂಡ್ ಇದು ಕಂಪ್ಲೀಟಾಗಿ ಹೊಸಬ್ರು ಸಿನಿಮಾ ಅಂತ ಹೇಳೋದಕ್ಕಿಂತ ಇಲ್ಲಿರೋ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಕೂಡ ಚಿತ್ರರಂಗದ ಹಿರಿಯರ ಹತ್ರ ಕೆಲಸ ಮಾಡಿ ಬಂದಿರೋಂಥವ್ರು, ಅನುಭವ ಪಡ್ಕೊಂಡು ಬಂದಿರೋಂಥವ್ರು. ಸೊ ಅಂಥವ್ರು ಸೇರಿ ನಾವು ಸಿನಿಮಾ ಮಾಡಿದ್ದೀವಿ ಸರ್. ಮೂಲತಃ ನಾವು ಕಂಪ್ಲೀಟ್ ಸಿನಿಮಾದಲ್ಲೇ ಮುಂಚೆನಲ್ಲಿ ಇದ್ದಿದ್ದು. ಸೊ ನಮ್ಮದು ಕಂಪ್ಲೀಟ್ ಲ್ಯಾಂಡ್ ಇದೆ, ಜಮೀನಿದೆ ಸರ್. ಅದು ರೈತರು. ಸರ್ ಖಂಡಿತ ಸರ್. ನಾನು ಇದಕ್ಕೂ ಮುಂಚೆ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದು ಕಾಶಿ ಶ್ರೀನಿವಾಸ್ ಸರ್ ಓಲ್ಡ್ ಮುನ್ಸ್ವಾಮಿ ಸಿನಿಮಾದಲ್ಲಿ. ಯಾರು ಸರ್? ಕಾಶಿ ಶ್ರೀನಿವಾಸ್ ಸರ್ ಆರು ತೆಗ್ದಿಲ್ವಾ? ಆದರೆ ಇಂಥ ಕಂಟೆಂಟ್ಗಳು ಸಿನಿಮಾ ಮಾಡ್ಬೇಕನ್ನೋ ಸ್ಫೂರ್ತಿ ಕೊಟ್ಟಿದಾರಲ್ಲ ಸರ್. ಪುಷ್ಪ ನಾವು ನಟನೆ ಮಾಡಿದ್ದಾರೆ ಸರ್. ಅವರು ನಟನೆ ಮಾಡಿದ್ದಾರೆ. ಇನ್ನೊಂದು ಈ ಸಿನಿಮಾ ನಾವು ಮಾಡ್ಬೇಕಂತ ಸ್ಫೂರ್ತಿನೇ ಅವರು. ಬಿಕಾಸ್ ಒಂದು ಘಟನೆ ಹೇಳಬೇಕು ಅಂದರೆ ನಾವು ಓಲ್ಡ್ ಮುನ್ಸ್ವಾಮಿ ಸಿನಿಮಾ ಶೂಟಿಂಗ್ ಮಾಡೋ ಟೈಮಲ್ಲಿ ಅದಕ್ಕೆ ನಾನು ಸಹಾಯಕ ನಿರ್ದೇಶನ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ನಾವು ಮೂಡಿಗೆರೆಯಲ್ಲಿ ಆಲ್ಮೋಸ್ಟ್ ಅವ್ರ ಜೊತೆ ಒಂದು 20 to 25 ಡೇಸ್ ಕಾಲ ಕಳಿತೀನಿ. ಅವ್ರ ಹತ್ರ ಕಲ್ತ್ಕೊಂಡು ತುಂಬ ಇದೆ ಸರ್. ನಾನು ಡೈರೆಕ್ಟಾಗಿ ಕೇಳಿದೆ, ಸರ್ ನೀವು ನಿಮ್ಮ ಕಾಲದಲ್ಲಿ ಅಷ್ಟು ಜನ ಕಲಾವಿದರು, ಅಷ್ಟು ಜನ ಹೀರೋಗಳಿದ್ರು, ಅದೇ ಸರ್ ನೀವು ಗೆದ್ದುಬಿಟ್ರಿ ಅಂತ ನಾನು ಡೈರೆಕ್ಟಾಗಿ ಕೇಳಿದ್ದೆ. ಅವ್ರು ಹೇಳಿದ್ರು, ನಾನು ಕತೆ ನಂಬಿ ಜನಗಳ ಕಂಟೆಂಟ್ನ ಪ್ರೆಸೆಂಟ್ ಮಾಡಿದೆ, ಜನ ಗೆಲ್ಲಿಸಿದ್ರು. ಸೊ ಅದೇ ಸಮಯಕ್ಕೆ ಆಯ್ತು. ಈಗ ಆ್ಯಕ್ಚುಲಿ ಈ ಕತೆನ ನಾವು ಡಿಸ್ಕಸ್ ಮಾಡಿ ಸುಮಾರು ಒಂದು 3 years ಮುಂಚೆನೇ ಡಿಸ್ಕಸ್ ಮಾಡಿದ್ವಿ. ಆಗ ಕಾಲ ಕೂಡಿ ಬಂದಿರಲಿಲ್ಲ. ಸೊ ಲಾಸ್ಟ್ ಮಿಡ್ಡಲ್ಲಿ ಮಾಡೋಣ, ಒಂದು ಧೈರ್ಯ ಮಾಡೋಣ ಈ ಸಿನಿಮಾನ. ಬಿಕಾಸ್ ಇಲ್ಲಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ನಾನು ಅದಾದ್ಮೇಲೆ ಇದಿಲ್ಲ ನನಗೇನು. ಫಸ್ಟು ನಾವು ಟಾರ್ಗೆಟ್ ಮಾಡ್ತಿರೋದೇ ಥಿಯೇಟ್ರಿಕಲಿ ಆಡಿಯನ್ಸ್ ಬರಲಿ. ಬಿಕಾಸ್ ಇದು ಪ್ಯೂರ್ ಥಿಯೇಟ್ರಿಕಲಿ ನೋಡುವಂಥ ಸಿನಿಮಾ. ಒಂದು ವಿಜುವಲ್ ಟ್ರೀಟ್ಮೆಂಟು ಲೈವಲ್ಲಿ ನೋಡ್ತಾ ಇದೀವಿ ಅನ್ನೋದು ಒಂದು ಸಿಗುತ್ತೆ ಸರ್. ಅದೊಂದು ಅನುಭವ ಸಿಗುತ್ತೆ ಜನಕ್ಕೆ. ಹಾಗೆ ನಮ್ಮ ಸಿನಿಮಾದ ನಾಯಕಿಯಾಗಿ ನೀಶ್ಮಾ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಕಾರಣಾಂತರಗಳಿಂದ ಅವ್ರಿಗೆ ಹುಷಾರಿಲ್ಲ. ಸೊ ಅವರು ಬರೋಕ್ಕಾಗಲಿಲ್ಲ. ಅವರು ಕೂಡ ಒಂದು ಉತ್ತಮ ಕಲಾವಿದೆ. ಶೀಸ್ ಫ್ರಮ್ ದ ಥಿಯೇಟ್ರಿಕಲ್ ಬ್ಯಾಕ್ಗ್ರೌಂಡ್. ಅವ್ರು ಈ ಕ್ಷಣದಲ್ಲಿ ನಾನು ನಿಂತ್ಕೊಂಡಿರ್ಬೇಕು ಸರ್. ಸೊ ಈ ಕತೆಗೆ ಬರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಇದೆ, ಸಾಂಗ್ಸ್ ಯಾವುದೂ ಇಲ್ಲ. ಸೊ ಡೈರೆಕ್ಟರ್ ಏನು ವಿಷನ್ ಮಾಡಿದ್ರು ಅದಕ್ಕೆ ತಕ್ಕಂತೆ ಮಾಡಿಕೊಟ್ಟಿದ್ದೀವಿ. ಸೊ ದಟ್ಸ್ ಆಲ್. ಸೊ 15 ಡೇಸಲ್ಲಿ ಮುಗಿಸ್ಕೊಟ್ಟಿದ್ದೀನಿ. ಐ ಥಿಂಕ್ ಸೊ ಇಟ್ ಇಸ್ ವೆರಿ ಫಾಸ್ಟ್ ಅಂತ. ಸಾರಿ, ಹೌದೌದು, ಆಲ್ಮೋಸ್ಟ್ ಒಂದು 5-6 ಸಿನಿಮಾ ಆಗಿದೆ. ಸೊ ರಿಲೀಸ್ ಯಾವುದೂ ಆಗಿಲ್ಲ ಇನ್ನು. ಇದೇ ಫಸ್ಟ್ ಡೆಬ್ಯೂ ಆಗುತ್ತೆ ರಿಲೀಸ್ ಆದರೆ. ಸೊ ರೀಸೆಂಟ್ಲಿ ಅನಂತ ಕಾಲಂ ಅಂತ ಒಂದು ಟೀಸರ್ ರಿಲೀಸ್ ಆಯಿತು. ಸೊ ಹೌದಾ, ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಸ್ಕಾರ ಅಂತ. ಸೊ ಇದು ಒಂದು ಫೌಂಡ್ ಫುಟೇಜ್ ಸಿನಿಮಾ, ಫಸ್ಟ್ ಟೈಮ್ ನಾವು ಕೂಡ. ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಸ್ಕೋರ್ ಮಾಡ್ತಾ. ಆ್ಯಂಡ್ ಹಾರರ್ ಮೂವಿ ನಮ್ದು ಇದು ಫಸ್ಟ್ ಅಲ್ಲ, ಆ್ಯಕ್ಚುಲಿ ಸೆಕೆಂಡ್ ಫಿಲ್ಮ್. ಬಟ್ ಫಸ್ಟ್ ಫಿಲ್ಮ್ ಇನ್ನೂ ರಿಲೀಸ್ ಆಗಿಲ್ಲ. ಬಟ್ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್ ವರ್ಕಿಂಗ್ ವಿತ್ ಸಂತೋಷ್ ಸರ್. ಆಮೇಲೆ ಅವರಿಗೆ ಒಂದು ವಿಷನ್ ತುಂಬ ಚೆನ್ನಾಗಿದೆ. ಅಂದರೆ ಇಲ್ಲಿಗೆ ಈ ಸೌಂಡ್ ಬೇಕು ಅಂತಂದರೆ ಅವ್ರಿಗೆ ಗೊತ್ತು, ಇದೇ ಥರ ಆದರೆ ಚೆನ್ನಾಗಿರುತ್ತೆ ಸಿನಿಮಾಗೆ ಅಂದ್ಬಿಟ್ಟು. ಸೊ ತುಂಬ ಸಪೋರ್ಟಿವ್ ಆಗಿ ಎಲ್ಲರೂ ಕೆಲಸ ಮಾಡಿದ್ವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.